ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ, ಹಲೋ ನಮಸ್ತೆ ಸರ್. ಸರ್, ನಮಸ್ತೆ. ಸರ್, ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಹೌದು ಯಾವುದೈತ್ರಿ ಇದು? ಸರ್, ಅದು ವೋಲ್ಕ್ಸ್ವ್ಯಾಗನ್ ಪೋಲೋ. ವೋಲ್ಕ್ಸ್ವ್ಯಾಗನ್ ಪೋಲೋ ಕಾರ್ ಐತ್ರಿ? ಹ್ಞೂ ಓಕೆ, ಏನೈತ್ರಿ ಮಾಡಲು? ಸರ್, 2012 ಮಾಡಲ್. 2012 ಮಾಡಲು. ತಾವು ಓನರ್ ಎಷ್ಟಿದ್ರೆ ಗಾಡಿಗೆ? ಸರ್, ಓನರ್ ಒಂದು 5 ಆಗಿಬಿಟ್ಟಿದೆ. ಗಾಡಿ ತೊಗೊಳೋರು 600 ಆಗ್ತಾರೆ. ಹೌದು ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ಸರ್, 1,38,000 ಚಿಲ್ಲರೆ ಒರಿಜಿನಲ್ ಓಡಿದೆ. ಒರಿಜಿನಲ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹೌದು, ಒರಿಜಿನಲ್. ಓಕೆ, ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಟೋಟಲ್ ಟೈರ್ 75% ಇದೆ. 75% ಟೈರ್ ಐತ್ರಿ? ಹ್ಞೂ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಯಾವ ಥರ ಇಟ್ಟಿದ್ದೀರಾ? A1 ಕ್ಲಾಸ್ ಇದೆ ಸರ್, ಸ್ಮೂತ್ ಆ್ಯಂಡ್ ಕ್ಲೀನಾಗಿದೆ ಇಂಜಿನ್. ಓಕೆ, ಇಂಜನ್ ಶಿವಲ್ಡ್ ಇಂಜನ್ ಇರೋದ? ಏನು ಕೆಲಸ ಮಾಡಿಸಿದ್ರೆ ಆಲ್ರೆಡಿ? ಶೇಡ್ ಇನ್ನೂವರೆಗೂ ಕೆಲಸಕ್ಕೆ ಬಂದಿಲ್ಲ. ಹ್ಞೂ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಒರಿಜಿನಲ್ ಗಾಡಿ ಇದೆ ಸರ್. ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹೌದು. ಫ್ಯೂಲ್ ಬಂದುಬಿಟ್ಟು ಡೀಸೆಲ್ ವೇರಿಯಂಟಾ ಪೆಟ್ರೋಲ್ ವೇರಿಯಂಟಾ ಇದು? ಡೀಸೆಲ್. ಓಕೆ, ಏನು ಬರುತ್ತೆ ತಮ್ಮ ಕೈಯಲ್ಲಿ ಮೈಲೇಜು? 20+ ಬರುತ್ತೆ ಸರ್ ಅದು. 20 ಮೇಲೇ ಬರುತ್ತೆ? ಹ್ಞೂ ಓಕೆ, ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್, FC 27 ಎಂಡಿಂಗ್ ಬರುತ್ತೆ. ಹ್ಞೂ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಓಕೆ, ತಾವು ಕಟ್ಕೊಡ್ತೀರಾ? ಗಾಡಿ ತೊಗೊಂಡ್ರೆ ಕಟ್ಕೋಬೇಕಾ? ವ್ಯಾಪಾರ ಕುಂತ್ಕೊಳ್ಳಿ ಸರ್, ಏನೋ ಒಂದು ಮಾಡೋಣ. ಓಕೆ, ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಐತ್ರಿ ಸರ್ ಫೀಚರ್ಸು? ಸರ್, ಅದು ಪವರ್ ಸ್ಟೇರಿಂಗ್ ಬರುತ್ತೆ, ಹಾಂ. 2 ಡೋರ್ ಪವರ್ ವಿಂಡೋ ಬರುತ್ತೆ, ಓಕೆ. AC ಬರುತ್ತೆ, ಕಂಪ್ನಿ ಸೆಂಟ್ರಲ್ ಲಾಕ್ ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಈ ಥರ ಫೀಚರ್ಸ್ ಐತ್ರಿ ಗಾಡಿ ಒಳಗೆ? ಹ್ಞೂ ಗಾಡಿ ತೊಗೊಂಡ್ರೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಬೋದು. ರನ್ನಿಂಗಲ್ಲಾಗಲಿ ಏನಾಗಲಿ ₹1 ಸ್ಪೆಂಡ್ ಮಾಡೋಂಗಿಲ್ಲ ಸರ್, ಟೇಕ್ ಟು ಡ್ರೈವ್. ಓಕೆ ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್, 2,25,000 ಅಂತ ಹೇಳಿದ್ದೀನಿ. ಫೈನಲ್ ಟು ಫೈನಲ್ 2 ಲ್ಯಾಕ್ ಕೊಡ್ತೇನೆ. ಮಾಡಲ್ ಬಂದ್ಬಿಟ್ಟು 2012 ಮಾಡಲು. ತಾವು ಆಲ್ರೆಡಿ 5 ಓನರ್ ಆಗಿದ್ದಾರೆ, ಗಾಡಿ ತೊಗೊಳೋರು 600 ಆಗ್ತಾರೆ. ಹೌದು 2,25,000 ರೇಟ್ ಹೇಳಿದ್ರೆ ನಮ್ಮ ಕಡೆಯಿಂದ ಬಂದಾಗ 2 ಲಕ್ಷ ಗಾಡಿ ಕೊಡ್ತೀರಾ? ಹೌದು ಓಕೆ, ಫೈನಲ್ ರೇಟ್ ಆಗುತ್ತಾ? ಏನು ಬಂದರೆ ಇನ್ನೂ ಸ್ವಲ್ಪ ನೆಗೆಸಿಬಲ್ ಆಗುವಂಥದ್ದು? ಸರ್, ಬಂದರೆ ಒಂದು ಸ್ವಲ್ಪ ಸರ್, ಫೈನಲ್ ಹೇಳ್ಬಿಡ್ತೀನಿ ಕೇಳಿ, 1,95 ಡೆಡ್ ಆ್ಯಂಡ್ ಡೆಡ್ ಫೈನಲ್. ಓಕೆ, ಇನ್ನು ಅವ್ರು ಬಾರ್ಗಿಂಗೇ ಕೇಳೋದು ಬೇಡ ಅದರಲ್ಲಿ, ಫೈನಲ್ ರೇಟು. ಗಾಡಿ ಇರುವಂಥ ಲೊಕೇಶನ್ನು? ಮಾಗಡಿ ಮೇನ್ ರೋಡು, ಸೀಗೇಹಳ್ಳಿ ಗೇಟು. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಅದೇ. ಓಕೆ, ಅಪ್ಡೇಟ್ ಮಾಡಿರ್ತೀನಿ, ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ.